ಹಿಂಗೆ ನೋಡ್ರಿ ನನ್ನ ಎರಡು ಲವ್ ಬರ್ಡ್ಸ್ ಬಂದು ಕೂತಾವೆ ಇಲ್ಲಿ. ಚೆನ್ನಾಗಿ ಕುಂತಾವೆ ನೋಡ್ರಿ. ಒಂದು ಸುಮಾರು ಒಂದು 5-6 ಇದಾವೆ ಈಗ ಸದ್ಯಕ್ಕೆ. ಇವೆರಡು ಇಲ್ಲಿದ್ದಾವೆ ನೋಡಿ. ಸುಮಾರು ಒಂದು 8-10 ದಿವಸ ನಾನು ಊರಲ್ಲಿ ಇರಲಿಲ್ಲ. 8-10 ದಿವಸ ಅದು ಇರಲಾರ್ದಕ್ಕೆ ಗಾರ್ಡನ್ನ ಒಂದು ಸ್ಥಿತಿ ಹೆಂಗಾಗಿದೆ ಅಂತ ತೋರಿಸ್ತೀನಿ. ನೀರು ಸಿಕ್ಕಿಲ್ಲ ಸರಿಗೆ, ಹಾಗಾಗಿ ಎಲ್ಲ ಗಿಡಗಳು ಸ್ವಲ್ಪ ಆಗಿದಾವೆ. ಮಳೆನೂ ಬಂದಿಲ್ಲ, ಮಳೆ ಅಂತೂ ಇಲ್ಲನೆಲ್ಲ ಎಷ್ಟು ದಿನ ಆಯಿತು. ಮತ್ತು ಇವು ಹಾರ್ವೆಸ್ಟಿಂಗ್ ಜಾಸ್ತಿ ಇದ್ದಾವೆ. ಇವತ್ತು ತರಕಾರಿ ಇದನ್ನೆಲ್ಲ ಹಾರ್ವೆಸ್ಟಿಂಗ್ ಸದ್ದ ಮಾಡ್ಕೋತೀನಿ ನಾನು. ಆಮೇಲೆ ಇದರಲ್ಲಿ ನೋಡ್ರಿ ಎಷ್ಟು ಹೊಸ ಬರ್ಡ್ಸ್ ಬಂದಾವ ಅಂಥೇಳಿ ನೋಡ್ರಿ. ಇದಿಲ್ಲ, ಇದು ಹೋಗೋದು ಅನ್ಕೋತೀನಿ. ಇಲ್ಲಿ ನೋಡಿ ಆಲ್ರೆಡಿ 2-3 ಕಾಯಿ ಇದಾವಲ್ಲಿ, ಮತ್ತು ಹೊಸ ಹೂಗಳು. ಇದು ಮೊನ್ನೆ ಅರಳಿತ್ತು ಕಾಣಿಸುತ್ತಾ. ನಾ ಬಂದಾಗ ನಿನ್ನೆ ಅರಳಿತ್ತಿದ್ದು ರಾತ್ರಿ. ನಾನು ಕ್ಲಿಪ್ಪಿಂಗ್ ತೊಗೊಂಡಿನಿ. ಸೊ ಅಲ್ಲೊಂದು ಬರ್ಡ್ ಬಂದದ್ದು ನೋಡಿ. ಈ ಇದಕ್ಕೂ ಸುಮಾರು ಇದ್ದಾವೆ. ಈಗ 2 ಕಾಯಿ ರೆಡಿ ಆಗ್ಯಾವ, 2 ಹೂ ಅರಳ್ಯಾವ, ಮತ್ತು ಅಲ್ಲೊಂದು ತೋರಿಸಿದ್ನಲ್ಲ, ಮತ್ತು ಇವೆರಡು. ಸೊ ಸಾಕಷ್ಟು ಇದರಲ್ಲೂ ಬಂದವ. ಆಮೇಲೆ ಇನ್ನೊಂದು ಇದರಲ್ಲಿ ಆಗಿತ್ತಲ್ಲ, ಇಲ್ಲಿ ಮೇಲೊಂದು ಆಗಿತ್ತು. ಸೊ ಇದು ಯಾಕೋ ಗೊತ್ತಿಲ್ಲ, ದೊಡ್ಡದಾಗಿಯೇ ಉದುರೋದು. ಅದೆಲ್ಲ ಆಗಿತ್ತಂದರೆ ಇಲ್ಲೇ ಎಲ್ಲ ಆಗಿತ್ತದು. ಇಷ್ಟರಲ್ಲೇ ಆಗಿತ್ತು, ಇಲ್ಲೇ ಆಗಿತ್ತು ಅನ್ಕೋತೀನಿ. ಇಲ್ಲೆಲ್ಲ ಅದು ಉದುರೋದು. ಇದ್ರದಾಗಿಂದ ಕೆಳಗಡೆ ಏನೋ ಒಂದು ಕಾಯಿ ಆಗಿತ್ತಲ್ಲ, ಅದು ಇದೆ ನೋಡಿದೆ ನಾನು. ಸೊ ಇಲ್ಲೊಂದು ಹೂ ಅರಳಿಕ್ಕೆ ರೆಡಿ ಆಗಿತ್ತು, ಅಲ್ಲೊಂದು ಅರಳಿ ಕಾಯಿ ಏನದ ಅದು ಅದೇ. ಇದು ರೆಡ್ ಕಲರು ಹೂವು ಸ್ವಲ್ಪ ರೆಡ್ಡೇ ಬರುತ್ತೆ ಇದು. ಆಮೇಲೆ ಈ ಕಡೆ ಬಂದರೆ ಮಾರ್ನಿಂಗ್ ಗ್ಲೋರಿ. ಆ ಪಕ್ಷಿ ಎಷ್ಟು ಶಬ್ದ ಮಾಡ್ತಾವೆ ನೋಡ್ರಿ. ಮಾರ್ನಿಂಗ್ ಗ್ಲೋರಿ ನೋಡ್ರಿ, ಫ್ಲವರ್ ಅಷ್ಟೇ ಚೆನ್ನಾಗಿ ಕಾಣಕತ್ತದ. ಇದು ಇದಕ್ಕಿಂತ ಡಾರ್ಕ್ ಅದ, ಇದ್ರಾಗ ಲೈಟ್ ಕಾಣಕತ್ತದ, ಯಾಕೋ ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಮತ್ತೆ ಬಂದವು. ಮತ್ತು ಅಲ್ಲೊಂದು ಕೂತದೆ, ಮತ್ತು ಇಲ್ಲೊಂದು ಬರ್ತದೆ, ಅಲ್ಲೊಂದು ಆಲ್ರೆಡಿ ಕೂತದೆ. ಅಲ್ಲಿ ನೋಡ್ರಿ ಎಷ್ಟು ಓಡಾಡ್ತಾವೆ ನೋಡ್ರಿ ಪಕ್ಷಿಗಳು. ಆಮೇಲೆ ಒಂದಿಷ್ಟು ತೊಂಡೆಕಾಯಿ ಜಾಸ್ತಿ ಏನಿಲ್ಲ, ಬಟ್ ಇದ್ದಷ್ಟು ತೆಗಿತೀನಿ. ಇಲ್ಲೊಂದು 4 ಇದ್ದಾವೆ, ಆ ಗಿಡದಲ್ಲೊಂದು 4 ಇದ್ದಾವೆ, ಇಲ್ಲಿ ಬೆಂಡೆಕಾಯಿ ಇದ್ದಾವೆ. ಸೊ ಇವೆಲ್ಲನೂ ತೆಗಿತೀನಿ. ಮಾರ್ನಿಂಗ್ ಗ್ಲೋರಿ ಊರಲ್ಲಿಲ್ಲ ಅಂದಿದ್ದಕ್ಕೆ ಸ್ವಲ್ಪ ಕಷ್ಟ ಆಗೈತಿ ಇವಕ್ಕೆಲ್ಲ. ಆಮೇಲೆ ಸರಿಯಾಗಿ ನೀರು ಸಿಕ್ಕಿಲ್ಲ, ಎಲ್ಲ ಕಾಯಿ ಒಣಗೋಗವು ನೋಡ್ರಿ. ಎಲ್ಲ ಡಲ್ ಹೊಡೆದ, ಫುಲ್ ಕಾಯಿ ಒಣಗೋಗ್ಯಾವು, ಯಾಕಂದ್ರೆ ನೀರೇ ಸಿಕ್ಕಿಲ್ಲ. ಹಾಗಾಗಿ ಇಲ್ಲ ನೋಡ್ರಿ ಮಾರ್ನಿಂಗ್ ಗ್ಲೋರಿ ಫ್ಲವರ್ಸ್ ಎಲ್ಲ. ಬದನೆಕಾಯಿ ಒಂದೊಂದು ಎಷ್ಟು ದೊಡ್ಡವಾಗಿ ಗೊತ್ತಾ, ನಿಮ್ಗೆ ಹಾರ್ವೆಸ್ಟ್ ಮಾಡಿ ತೋರಿಸ್ತೀನಿ. ಒಂದೊಂದು ಇದರಲ್ಲೂ ನಾನು ಚೆಕ್ ಮಾಡಿದೆ, ಬೆಳಗ್ಗೆ ನೀರು ಬಂದಿತ್ತು, ನೀರೆಲ್ಲ ಹಾಕಿ. ಈ ಗಿಡದಾಗಂತೂ ಹೇಳಿದ್ನಲ್ಲ, ಎಲೆಕ್ಕಿಂತ ಜಾಸ್ತಿ ಎಲೆನೇ ಇರಲಿಲ್ಲ, ಅಷ್ಟು ಹೂವು ಇದ್ವು. ಅದೆಲ್ಲ ಕಸ ನೋಡ್ರಿ, ಹಿಂಗೆ ರಾಶಿ ಜಮಾ ಆಗೈತೆ, ಎಲ್ಲ ಉದುರ್ಬಿಟ್ಟು. ನೀರಿಲ್ಲ ಅಂದರೆ ಎಲ್ಲ ಹೂವು ಎಲೆ ಏನೂ ಇರಲ್ಲ. ಸೊ ಅದು ಮೇನ್. ಎಲ್ಲ ಅಂದರೆ ಎಲ್ಲ ಉದುರೋಗ್ಯಾವ, ಏನೂ ಉಳಿದಿಲ್ಲ. ಕಾಯಿ ಅಂತೂ ಆಗಂಗೆ ಇಲ್ಲಿದ್ರಾಗ. ಇದು ಗಿಡನೇ ತೆಗಿಯೋದೈತೆ ನಂಗೆ ಇವಾಗ. ಆಮೇಲೆ ಇದರಲ್ಲಿ ನೋಡ್ರಿ, ಎಲ್ಲ ಇದರಲ್ಲೂ ಮಗು ಸಣ್ಣದ್ರಾಗ ರೆಡಿಯಾಗಿದ್ವಲ್ಲ, ಇನ್ನೇನು ಹೂವು ಅರಳ್ತವೆ, ರೆಡಿಯಾಗಿದ್ದಾವೆ. ಇನ್ನು ತರಕಾರಿ ಎಲ್ಲ ತೆಕ್ಕೊತೀನಿ ಅಂದಲ್ಲ, ಇವೆಲ್ಲ ತೆಕ್ಕೊತೀನಿ. ರಾಜಗಿರಿ ಮತ್ತು ಕಿರ್ಸಲ್ಲಿ ಎಷ್ಟೈತಲ್ಲ ಅಷ್ಟನ್ನು ತಗೊತೀನಿ. ಆಮೇಲೆ ಈ ಕಡೆ ಇದರಲ್ಲಿಲ್ಲ. ಸೊ ಒಂದಿಷ್ಟು ಗಿಡಗಳು ಇದರಲ್ಲಿ ನೋಡ್ರಿ, ಕೆಳಗಿಂದ ಮೇಲ್ತನ ಫುಲ್ ಫ್ಲವರ್ಸ್. ಒಂದು 8-10 ದಿವಸ ಇಲ್ಲಲ್ಲ, ಅಲ್ಲೊಂದು ಮತ್ತೆ ಪಕ್ಷಿ ಒಂದು 5-6 ಇದಾವೆ, ಇಲ್ಲೇ ಓಡಾಡ್ಲಿಕ್ಕೆ ತಾವು. ಇಲ್ಲಿ ನೋಡ್ರಿ ಎಲ್ಲ ಎಲೆಗಳು ಒಣಗೋಗಿದ್ದಾವೆ. ಫ್ಲವರ್ಸ್ ಬರ್ಲಿಕ್ಕೆ ರೆಡಿಯಾಗಿದ್ವು, ನೀರು ಸಿಗ್ಲಾರ್ದಕ್ಕೆ ಸಣ್ಣಾಗಿ ಬಿಟ್ಟವೆ. ಫ್ರೆಗ್ರೆನ್ಸ್ ಅಂತ ಐತಿ ಇದರದು. ಕೆಲವೊಂದು ಗಿಡಗಳು ಸುಮಾರಾಗಿದ್ದಾವೆ. ಇಲ್ಲಿ ನೋಡ್ರಿ ಕಾಕಡದಲ್ಲಿ ಹೂವು. ಇನ್ನೊಂದು ತೋರಿಸ್ತೀನಿ ನಿಮಗೆ, ಹೂವಿಂದ ತುಂಬ ಹೋಗಿರೋದು. ಅಲ್ಲಿ ನೋಡ್ರಿ ಫುಲ್ ಹೂವಿಂದ ತುಂಬ ಹೋಗ್ಯಾವ. ಕೆಲವೊಂದಿಷ್ಟು ಸೀನ್ಸ್ ಇದ್ದಾವೆ ಚೆನ್ನಾಗಿ ಗಾರ್ಡನ್ನಾಗೆ, ಎಷ್ಟೇ ಒಣಗಿದ್ರೂ ಖುಷಿ ಪಡೋಂಗೆ. ಏನಂತ ತೋರಿಸ್ತೀನಿ. ಇದು ಒಂದು, ಆ ಮಾರ್ನಿಂಗ್ ಗ್ಲೋರಿ ಇದು 2, ಆಮೇಲೆ ಅದ್ರದ್ದು ಫ್ಲವರ್ಸು ಇನ್ನೊಂದು ಫ್ಲವರ್ಸ್ ತೋರಿಸ್ತೀನಿ ನಿಮಗೆ. ಇದರಲ್ಲಿ ಫ್ಲವರ್ಸ್ ಚೆನ್ನಾಗಿ ಬರ್ಲಿಕ್ಕೆ ಕಂಟಿನ್ಯೂಸ್ ಆಗಿದಾವೆ. ಇದರಲ್ಲಿ ನೋಡ್ರಿ ಮಲ್ಲಿಗೆ ಹೂವಿಂದ ಫುಲ್ಲು ರಾಶಿ ಹೂ ಇದಾವೆ ಇದರಲ್ಲಂತೂ. ಇಲ್ಲಿಂತ್ರನೇ ಅಷ್ಟು ಘಮ, ಫುಲ್ಲು ಹೂಗಳಿಂದ ತುಂಬ ಹೋಗೈತಿ ಈ ಗಿಡ ಅಂತೂ. ಚೆಂದಾಗೈತಿ ಇದೆಲ್ಲ. ಫ್ರೂಟ್ ಹಣ್ಣಾಗೈತೆ, ಸ್ಟಾರ್ ಫ್ರೂಟು ಹಣ್ಣಾಗೈತೆ. ಅಲ್ಲಿ ಇನ್ನೊಂದಿದೆ.
ಎಲ್ಲ ಫ್ಲವರ್ಸ್ ಎಲ್ಲ ಒಣಗಿಬಿಟ್ಟವು ನೋಡ್ರಿ, ನೀರಿಲ್ಲದಕ್ಕೆ. ನಾನೀಗ ಬಂದು ನೀರು ಹಾಕಿದೆ. ಮತ್ತು ಎಷ್ಟು ಮಾಡಿ ಹೋದ್ರೂ ಇದೆಲ್ಲ ಕಟ್ಟಾಗಿ ಬಿದೋಗ್ಯಾವ. ಅಂದರೆ ಎಷ್ಟು ಗಾಳಿ ಇರಬೇಕು, ಫುಲ್ ಗಾಳಿಯಿಂದನೇ ಗಿಡ ಎಲ್ಲ ನಂದು ಹಾಳಾಗ್ಯಾವ. ಆಲ್ಮೋಸ್ಟ್ ಹಿಂಗೆ ಈ ಸೈಡ್ ಬರೋಕ್ಕೆ ಅಂಜಿಕೆ ಬರುತ್ತೆ ನನಗೆ. ಅದು ನೋಡಿದ್ರೇ ಅಷ್ಟು ಇದಾಗ್ಬಿಟ್ಟದೆ. ಇಷ್ಟೆಲ್ಲ ಐತಿ ಈ ಕಡೆ. ಇನ್ನು ಹಾರ್ವೆಸ್ಟಿಂಗ್ನಾಗ ಇರೋದು ನನಗೆ ಅಂದರೆ ತೋರಿಸ್ತೀನಿ. ಇದು ನೋಡಿರಿ, ಕಂಟಿನ್ಯೂ ಫ್ಲವರ್. ನಾನು ಎಷ್ಟು ತೆಗ್ದೀನಿ ಗೊತ್ತಾ, ಇಲ್ಲಿ ಇಷ್ಟೊಂದು ತೆಗ್ದು ಬಿಸಾಕೀನಿ. ಇದು ನಿನ್ನೆನೂ ನಾನು ಬಂದಾಗ ಸಾಯಂಕಾಲ ರಾತ್ರಿ ನೋಡಿದೆ, ಸ್ವಲ್ಪ ಇತ್ತಿದ್ದು ಅದೆಲ್ಲ ತೆಗೆದು ಹಾಕಿದ್ದೆ ನಿನ್ನೆ. ಇನ್ನು ಅದು ಬಿಟ್ಟರೆ ಇಲ್ಲ ಸಣ್ಣ ಪುಟ್ಟ ಅದೇನು ಇಲ್ಲೆಲ್ಲ ನೋಡ್ರಿ ಎಲ್ಲ ಹಾರ್ವೆಸ್ಟ್ ಮಾಡ್ತೀನಿ. ಇದರಲ್ಲಿ ಹೂ ಅರಳಿತ್ತು, ಎಲ್ಲದರಲ್ಲೂ ಡಬಲ್ ಡಬಲ್ ಹೂ ಬಂದದ. ಇಲ್ಲಿ ನೋಡ್ರಿ, ಇದರಲ್ಲೂ ಅರಳಿತ್ತು ಕಾಣಿಸುತ್ತಾ, ಇದರಲ್ಲೂ ಅರಳಿತ್ತು, ಎಲ್ಲದರಲ್ಲೂ ಡಬಲ್ ಡಬಲ್ ಆಲ್ರೆಡಿ ಹೂ ಬಂದವೆ. ನೋಡ್ರಿ ವೀಡ್ ಇವೆಲ್ಲ ತೆಗಿತೀನಲ್ಲ ಇವಾಗ. ಇದರಲ್ಲಿ ಸೀಡ್ಸ್ ಆಗಿ ಇನ್ನೇನು ಸೀಡ್ಸು ಆಗಿಲ್ಲ, ಸೀಡ್ ಇದು ಸಿಕ್ಕಿಲ್ಲಲ್ಲ, ಏನಂತಾರೆ ಇಲ್ಲಿ ನೋಡ್ರಿ, ಸಿಕ್ಕಿಲ್ಲಲ್ಲ, ಸರಿಗೆ ಆಗಿಲ್ಲ ನೋಡ್ರಿ. ಸಣ್ಣ ಪುಟ್ಟ ಇದರಲ್ಲೆಲ್ಲ ಇಲ್ಲಿ ಇಟ್ಟಿದ್ದ ಗಿಡ ಎಲ್ಲ ಬಿದ್ದೋಗ್ಯಾವ ಕೆಳಗಡೆ, ಎಲ್ಲ ಬಿದ್ದೋಗ್ಯಾವ ಕೆಳಗಡೆ. ಸೊ ಸದ್ಯಕ್ಕಂತೂ ಇಷ್ಟು ವೇಸ್ಟ್ ಆಗ್ಯದ ನಂದು ಎಲ್ಲ. ಇನ್ನು ಇದರಲ್ಲಿ ಹೂ ಬರ್ಲಿಕ್ಕತ್ತವೆ, ನೀರು ತುಂಬಿಸಿನ ಇದರಲ್ಲೆಲ್ಲ. ಅಲ್ಲಿ ನೋಡ್ರಿ ಪಕ್ಷಿ ಹೆಂಗೆ ಕರೀತವೆ. ಸೊ ಏನು ಹಾರ್ವೆಸ್ಟ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ಈಗ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ. ಸೊ ಇದನ್ನು ಇಲ್ಲಿಗೆ ತೆಗೆದು ನಾನು ಸ್ವಲ್ಪ ಕೆಳಗಡೆ ಹೋಗ್ತೀನಿ, ಬಂದು ಹಾರ್ವೆಸ್ಟ್ ಮಾಡ್ತೀನಿ. ಇನ್ನು ಇದರಲ್ಲೆಲ್ಲ ಚೆನ್ನಾಗಿ ಬಂದವು ಇವು. ಪ್ಲಾಸ್ಟಿಕ್ ಮೇ ಬಿ ಬರಬೇಕೇನೋ. ಕೆರಡಿಯಂ ಬಲ್ಬ್ಸ್ ಚೆನ್ನಾಗಿ ಬಂದವು. ಇಲ್ಲಿ ನೋಡ್ರಿ ಮೆಣಸಿನ್ಕಾಯಿ ಗಿಡ ಆಗಿದೆ. ಇದು ಮಾರ್ನಿಂಗ್ ಗ್ಲೋರಿ ತೆಗೆದು ಬಿಡ್ತೀನಿ ಇದರಿಂದ, ಯಾಕಂದರೆ ಬೇರೆ ಗಿಡ ಬೆಳಿಲಿಕ್ಕೆ ಬಿಡಲ್ಲ. ಇನ್ನೊಂದು ಮುಲ್ಲಂಗಿ ಹಾಕಿನಲ್ಲ, ಹಾಗಾಗಿ ಎಲ್ಲ ಹಸಿರು ತರಕಾರಿ ತೆಕ್ಕೊಂಡು ಹೋಗ್ತೀನಿ. ಸೊ ಇವತ್ತು ಫಸ್ಟ್ ಇದು ಹೂ ಬಂದದ್ದು ನೋಡ್ರಿ, ಭಾಳ ದಿವಸದ ನಂತರ. ಆದರೆ ಎಲ್ಲ ಕಡೆ ಇದು ಗಿಡ ಒಣಗೋಯ್ತಾ, ಶೆಟ್. ನೀರು ಹಾಕಿಲ್ಲ, ಅದು ಎಷ್ಟು ದಿನ ಬದುಕಬೇಕು. ನೀರು ಹಾಕದೇ ಇದ್ದಕ್ಕೆ ಇದೆ ಎಲ್ಲ ಇದು. ಸೊ ಇದೊಂದು ಗಿಡ ಚೆನ್ನಾಗಿತ್ತು. ಚೆನ್ನಾಗಿ ಸಿಕ್ಕಿತ್ತು ನನಗೆ ಫ್ರೀಯಾಗಿ. ಕ್ಲೀನಿಂಗ್ ಮಾಡ್ಕೋಬೇಕು, ಈಗಂತೂ ಆಗಲ್ಲ, ನೋಡೋಣ ಯಾವಾಗಾಗುತ್ತೆ ಅವು ಕ್ಲೀನಿಂಗ್ ಮಾಡ್ಕೊಳ್ಳೋ. ಬ್ರಹ್ಮಕಮಲ ಚೆನ್ನಾಗಿ ಬಂದವು ಈ ಸರಿ. ಕೆಳಗಡೆ ಮಸ್ತ್ ಬಂದವು ಬ್ರಹ್ಮಕಮಲದ್ದು. ಇಲ್ಲೇನಾರು ಬಂದವೇನು ಮತ್ತೆ? ಇಲ್ಲಿ ಬಂದಿಲ್ಲ. ಇವೆಲ್ಲವನ್ನೂ ತೆಗಿತೀನಿ. ನೋಡ್ರಿ ಎಷ್ಟು ಪಕ್ಷಿಗಳು ಹಾರಾಡ್ತಾ ಹೋಗ್ಲಿಕ್ಕತ್ತಾವ. ಸೊ ಇದು ಒಂದು ಅವಸ್ಥೆ ಗಾರ್ಡನ್ದು. ನೋಡ್ರಿ ಎಲ್ಲ ಹೋಗಿದ್ದಾವೆ, ಎಲ್ಲ ಗಿಡ ಬಿದ್ದೋಗಿದ್ದವು. ನಿನ್ನೆ ಸ್ವಲ್ಪ ನೀರು ಹಾಕ್ಕೊಂಡಿನಿ ನೋಡ್ರಿ. ಇದು ಗಾರ್ಡನ್ನಾಗ ಇರಲಿಲ್ಲ, ಕೇರ್ ತೊಗೊಳ್ಳಿಲ್ಲ ಅಂದರೆ ಈ ಪರಿಸ್ಥಿತಿ ಆಗುತ್ತೆ. ಗಿಡ ಇದ್ಮೇಲೆ ಸ್ವಲ್ಪ ಹೊರಗಡೆ ಹೋಗೋದು ಕಷ್ಟ ಆಗುತ್ತೆ ನಮ್ಗೆ. ನೋಡ್ರಿ ಇಲ್ಲೆಲ್ಲ ಚೆನ್ನಾಗಿ ಬೆಳೆದ. ಸೊ ಓಕೆ ಫ್ರೆಂಡ್ಸ್, ಬಾಯ್.